11 ಗಂಟೆ ಮ್ಯಾಲೆ 12 ಗಂಟೆ ಒಳಗೆ ಗುಡ್ ನೈಟ್ ಅಂತ ಮೆಸೇಜ್ ಬರದೇ ಇರೋ ಅವ್ನ ಹುಡುಗಿ ಮೆಸೇಜ್ ಇವತ್ತು 8 ಗಂಟೆಗೆ ಗುಡ್ ನೈಟ್ ಅಂತ ಬಂದಿದ್ದು ನೋಡ್ಬಿಟ್ಟು ಶಾಕ್ ಆಗಿ ಕಾಲ್ ಮಾಡ್ತಾನೆ. ಅಲ್ಲ ಡುಮ್ಮಿ, ಇಷ್ಟು ಜಲ್ದಿ ಯಾಕೆ ಮಲ್ಕೊಳಕತ್ತಿ? 8 ಗಂಟೆ ಆಗೈತೆ, ಗುಡ್ ನೈಟ್ ಅಂತ ಮೆಸೇಜ್ ಕಳಿಸಿಯಲ್ಲ ಅಂತ ಕೇಳ್ತಾನೆ. ಅವಾಗ ಅಕ್ಕಿ ಹೇಳ್ತಾಳ, ಹಾಂ ನಂಗೆ ಸ್ವಲ್ಪ ತಲೆ ಪೇನ್ ಆಗತ್ತೈತಿ, ನಾ ಇವತ್ತೊಂದಿನ ಜಲ್ದಿ ಮಲ್ಕೋತೀನಿ ಅಂತ. ಆಮೇಲೆ ಅವ್ನು ಹೇಳ್ತಾನೆ, ಹಾಂ ಸರಿ ಸರಿ ಮಲ್ಕೊ ಅಂತ. ಆಮೇಲೆ ಅರ್ಧ ತಾಸು ಆದ್ಮೇಲೆ ಕಾಲ್ ಮಾಡ್ತಾನೆ ಅಕ್ಕಿಗ, ಏ ಡುಮ್ಮಿ ಏನು ಮಾಡತ್ತಿ, ಎದ್ದು ಹೊರಗೆ ಬಾ ಅಂತ. ಅವಾಗ ಅಕ್ಕಿ ಕೇಳ್ತಾಳೆ, ಯಾಕೆ ಇಷ್ಟೊತ್ತಿನಾಗ ನಾ ಯಾಕೆ ಹೊರಗೆ ಬರಲಿ ಅಂತ. ಆಮೇಲೆ ಅವ್ನು ಹೇಳ್ತಾನೆ, ಸುಮ್ಮನೆ ಎದ್ದು ಹೊರಗೆ ಬಾರ ಅಂತ. ಆಕಿ ಅದು ಹೊರಗೆ ಹೋಗಿ ನೋಡ್ತಾಳೆ. ಅವ ಕೈ ಒಳಗೆ ಆಕಿ ಫೇವ್ರೇಟ್ ಚಾಕ್ಲೇಟ್ಸ್, ಐಸ್ ಕ್ರೀಮ್, ಆಕಿ ಫೇವ್ರೇಟ್ ಫ್ಲವರ್ಸ್ ಎಲ್ಲ ಹಿಡ್ಕೊಂಡು ನಿಂತಿರ್ತಾನೆ. ಏನು ಇಷ್ಟೊತ್ತಿನಾಗ ಇದನ್ನೆಲ್ಲ ತೊಗೊಂಡು ಬಂದಿದ್ದೀಯಲ್ಲ ಅಂತ ಕೇಳ್ತಾಳೆ. ಆಮೇಲೆ ಅವ್ನು ಹೇಳ್ತಾನೆ, ನಿನಗೆ ಬೇಜಾರಾಗೈತಂದೆಲ್ಲ ಅದ್ರ ಸಲುವಾಗಿ ತೊಗೊಂಡು ಬಂದೇನಿ. ನಾನು ನಿನಗೆ ನಾನು ರಾಣಿ ಥರ ನೋಡ್ಕೋತೇನೆ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನೀ ಬೇಜಾರಂದ್ರೆ ನಾ ಅದಂಗೆ ಸುಮ್ಮನೆ ಇರೋಕ್ಕಾಗ್ತೈತಿ, ಅದಕ್ಕೆ ಇದೆಲ್ಲ ತೊಗೊಂಡು ಬಂದಿದ್ದೇನೆ. ಮತ್ತು ಒಂದು ತಿಳ್ಕೊ, ನಾನು ಹಿಂಗೆ ಐ ಲವ್ ಯು ಅಂತ ಹೇಳಿದ್ದೇನೆ. ನಿನ್ನ ಕೇರ್ ಮಾಡೋದು ನನ್ನ ಕರ್ತವ್ಯ ಐತಿ. ಸೊ ಇನ್ಮೇಲೆ ಯಾವತ್ತೂ ಬೇಜಾರಾಗೈತಂತ ಒಂದೇ ಮಾತೊಳಗೆ ಮುಗಿಸಿ ಸುಮ್ಮನೆ ಒಬ್ಬಾಕಿನ ಇರಬೇಡ, ನಾನು ನಿನ್ನ ಜೊತೆ ಅದ್ದೀನಿ ಅಂತ ಹೇಳ್ತಾನೆ.